ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು ಆಚಾರ್ಯ ಇದರಲ್ಲಿ ಬಂದು ನನ್ನ ಬುಕ್ಲಿ ಬಂದು 69 59 ಬಟ್ ಇಲ್ಲಿ ನಿಮ್ಮ ಇದರಲ್ಲಿ ಶ್ಲೋಕ ಯಾವ್ದು ಹೇಳಿ? ಶ್ಲೋಕ ಬಂದು ತಥೋ ಅಗ್ನಿವರ್ಣ. ತಥೋ ಅಗ್ನಿವರ್ಣ 8ನೇ ಶ್ಲೋಕ. ಸರಿ, 11ನೇ ಅಧ್ಯಾಯದ 8ನೇ ಶ್ಲೋಕ. ತಥೋ ಅಗ್ನಿವರ್ಣ. ತತಸ್ತೆ ಸೇಶ್ವರಾಲೋಕ ಆಯ್ತಾ? 6 ಆಯ್ತು ಅನ್ಸ್ತಾರೆ. ಆಯ್ತು. ತಥೋಗ್ನಿವರ್ಣನೂ ಆಯ್ತು ಆಗಿಲ್ವಾ? ಇಲ್ಲ, ಅದ್ರ ಮೇಲಿಂದು ಆಯ್ತು. 9 ಆಯ್ತು. ಸಿದ್ಧರಸದ ಬಾವಿಯಲ್ಲಿ ಹಾಕದ. ಕರೆಕ್ಟ್. ಜಾಸ್ತಿ ಬಲ್ಲ ಅನಿಸ್ತಾನೆ ನೀವು ಹೇಳೋದು ಕರೆಕ್ಟ್. ಹತ್ತನೇ ಶ್ಲೋಕ. ಸಿದ್ಧಾಮೃತರಸಸ್ಪೃಷ್ಟಾ ವಜ್ರಸಾರಾಮಹೋಜಸಃ ಉತ್ತಸ್ಥುರ್ಮೇಘದಲನಾತ್ ವೈದ್ಯುತಾ ಇವ ವಹ್ನಯಃ. ಏನು ಕಥೆ ಅಂದರೆ, ದೇವತೆಗಳೆಲ್ಲ ಈ ತ್ರಿಪುರಾಸುರರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಆ ತ್ರಿಪುರಾಸುರರು ಈ ಮಾಯೆ ಏನಿದೆ, ಮಯಾಸುರ ನಿರ್ಮಾಣ ಮಾಡಿದಂತಹ ಮಾಯಾ ಪಟ್ಟಣಗಳು, 3 ಪಟ್ಟಣಗಳು, ತ್ರಿಪುರಗಳು. ಆ ಪುರಗಳಲ್ಲಿ ಅವರಿದ್ದಾರೆ. ಆ ಲೋಕಗಳು ಮಾಯಾಲೋಕಗಳು. ಅವರೆಲ್ಲ ಅದೃಶ್ಯರಾಗ್ತಾ ಇದ್ದಾರೆ ಅಸುರರು. ಅವರಿಂದ ಸೋತು ದೇವತೆಗಳೆಲ್ಲ ರುದ್ರದೇವರನ್ನ ಶರಣಾಗತರಾಗ್ತಾರೆ. ರುದ್ರದೇವರು ದೇವತೆಗಳಿಗೆ ಅಭಯವನ್ನ ನೀಡಿ ಬಿಲ್ ತಗೊಂಡು ಬಾಣದಿಂದ ಆ ಪಟ್ಟಣಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಆದರೆ ಆ ಪಟ್ಟಣ ಕಾಣಿಸದಂತೆ ಆಗ್ಬಿಡತ್ತೆ. ಆ ಬಾಣದ ಸ್ಪರ್ಶದಿಂದ ತ್ರಿಪುರವಾಸಿಗಳೆಲ್ಲ ಸಾಯ್ತಾರೆ. ಆದರೆ ಪುನಃ ಈ ಮಾಯಾಸುರ ತನ್ನ ಚಮತ್ಕಾರದಿಂದ ಸಿದ್ಧರಸದ ಬಾವಿಯಲ್ಲಿ ಅವರನ್ನ ಹಾಕ್ತಾನೆ. ಆ ಸಿದ್ಧರಸ ಅಂತನ್ನೋದು ಅಮೃತದಂತೆ ಇತ್ತು ಆ ರಸ. ಅದರ ಸ್ಪರ್ಶ ಮಾತ್ರದಿಂದಲೇ ಅವರೆಲ್ಲ ಪುನಃ ಎದ್ದು ಬರ್ತಾ ಇದ್ರು. ಅದು ವಜ್ರದಂತೆ ದೃಢಕಾಯರಾಗಿ. ಇದನ್ನು ಆಗಿದೆ ಈ ಶ್ಲೋಕ. ಅವ್ರು ಹೇಗೆ ಎದ್ದು ಬರ್ತಾ ಇದ್ರು ಅಂದ್ರೆ, ಒಳ್ಳೆ ದೃಢ ಕಾಯ. ವಜ್ರಸಾರಾಹ ಮಹೋಜಸಃ, ವಜ್ರದಂತೆ ಗಟ್ಟಿಯಾದ ಶರೀರ, ಮಹಾಪರಾಕ್ರಮಿಗಳಾಗಿ ಎದ್ದು ಬರ್ತಾ ಇದ್ರು. ಮೋಡಗಳನ್ನ ಭೇದಿಸಿಕೊಂಡು ಮಿಂಚಿನ ಬೆಂಕಿ ಬರುವಂತೆ ಅಂತ ವೈದ್ಯುತ ಇವ ಚಿಹ್ನಯ. ಆ ರೀತಿ ಅವರು ಎದ್ದು ಬರ್ತಾ ಇದ್ರು. ಅಲ್ಲಿವರೆಗೂ ಆಗಿದೆ ಮೊನ್ನೆ. ಸಿದ್ಧಾಮೃತರಸ ಸ್ಪೃಷ್ಟಾಹ ವಜ್ರಸಾರಾಮಹೋಜಸಃ ಉತ್ತಸ್ಥುರ್ಮೇಘದಲನಾತ್ ವೈದ್ಯುತಾ ಇವ ವಹ್ನಯಃ ವಿಲೋಕ್ಯ ಭಗ್ನ ಸಂಕಲ್ಪಂ ವಿಮನಸ್ಕಂ ವೃಷಧ್ವಜಂ ತದಾಯಂ ಭಗವಾನ್ ವಿಷ್ಣುಃ ತತ್ರೋಪಾಯಂ ಅಕಲ್ಪಯತ್. ಈ ರೀತಿ ಎಷ್ಟು ಸಲ ಅವರನ್ನ ಸಾಯಿಸಿದ್ರು ಪುನಃ ಪುನಃ ಅವರು ಬದುಕಿ ಬರ್ತಾ ಇದ್ರು. ರುದ್ರದೇವರಿಗೆ
ದುಃಖ ಆಯಿತು ಅಂತ ಹೇಳ್ತಾ ಇದ್ದಾರೆ. ಭಗ್ನ ಸಂಕಲ್ಪ, ವಿಮನಸ್ಕನಾಗಿ ಬಿಟ್ಟ, ಹತಾಶನಾಗಿ ಬಿಟ್ಟಿದ್ದಾನೆ ರುದ್ರ. ಅವನ ಸಂಕಲ್ಪ ಭಗ್ನ ಆಗಿ ಬಿಟ್ಟಿದೆ. ಅಂತಹ ರುದ್ರದೇವರು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ನೋಡಿದ ರುದ್ರದೇವರು ಈ ಥರ ಹತಾಶರಾಗಿ ಬಿಟ್ಟಿದ್ದಾರೆ, ದುಃಖಿತರಾಗಿ ಬಿಟ್ಟಿದ್ದಾರೆ ಅನ್ನೋದನ್ನ ನೋಡಿದ ಭಗವಂತ ಅದಕ್ಕೊಂದು ಉಪಾಯವನ್ನು ಮಾಡಿದ. ವಿಲೋಕ್ಯ ಭಗ್ನ ಸಂಕಲ್ಪಂ ವಿಮನಸ್ಕಂ ವೃಷಧ್ವಜಂ ತದಾಯಂ ಭಗವಾನ್ ವಿಷ್ಣು ತತ್ರೋಪಾಯಂ ಅಕಲ್ಪಯತ್. ವತ್ಸ ಆಸೀತ್ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಃ ಪ್ರವಿಶ್ಯ ತ್ರಿಪುರಂ ಕಾಲೇ ರಸಕೂಪಾಮೃತಂ ಪಪೌ. ತೇ ಅಸುರಾಹ್ಯಪಿ ಪಶ್ಯಂತೋ ನ ನ್ಯಷೇಧನ್ ವಿಮೋಹಿತಾಃ. ಏನಾಯ್ತು ಅಂದ್ರೆ, ಭಗವಂತ ಮಾಡಿದ ಒಂದು ಉಪಾಯ. ಏನು ಉಪಾಯ ಮಾಡಿದ ಅಂದ್ರೆ, ಬ್ರಹ್ಮದೇವರನ್ನ ಒಂದು ಕರುವನ್ನಾಗಿ ಮಾಡಿದ. ತಾನೇ ಗೋರೂಪದಲ್ಲಿ ಬಂದಿದ್ದಾನೆ ಭಗವಂತ. ಭಗವಂತ ಗೋವಿನ ರೂಪವನ್ನು ತಾಳಿದ್ದಾನೆ. ಬ್ರಹ್ಮದೇವರನ್ನ ಕರುವನ್ನಾಗಿ ಮಾಡಿಕೊಂಡಿದ್ದಾನೆ. ಆ ತ್ರಿಪುರ ಏನಿದೆ ಅದನ್ನ ಪ್ರವೇಶ ಮಾಡಿದ. ಆ ಸಿದ್ಧರಸದ ಬಾವಿ ಏನಿತ್ತು ಆ ಬಾವಿಯ ಎಲ್ಲಾ ಅಮೃತವನ್ನು ಕೂಡ ಕುಡಿದು ಬಿಟ್ಟ ಭಗವಂತ. ಸಿದ್ಧರಸ ಏನಿತ್ತು ಮಯ ನಿರ್ಮಾಣ ಮಾಡಿರ್ತಕ್ಕಂತಹ ಬಾವಿ, ಆ ಬಾವಿಯ ಒಳಗೆ ಪ್ರವೇಶ ಮಾಡಿ ಎಲ್ಲ ಆ ಬಾವಿಯಲ್ಲಿರುವಂತಹ ಅಮೃತವನ್ನೆಲ್ಲ ಕುಡಿದು ಬಿಟ್ಟ. ಅಸುರರೆಲ್ಲ ನೋಡ್ತಾ ನೋಡ್ತಾ ಇದ್ದಾರೆ. ಆದರೆ ಭಗವಂತನ ಮಾಯೆಯ ಮುಂದೆ ಈ ಮಯನ ಮಾಯೆ ಯಾವ ಲೆಕ್ಕ? ಆ ಭಗವಂತನ ಮಾಯೆಯಿಂದ ಎಲ್ಲ ಮೋಹಿತರಾಗಿ ಬಿಟ್ಟಿದ್ದಾರೆ, ಸುಮ್ಮನೆ ಇದ್ದಾರೆ, ತಡಿಲಿಕ್ಕೆ ಹೋಗ್ಲೇ ಇಲ್ಲ ಅವರು. ಆ ಹಸು ಬಂದು ಆ ಅಮೃತರಸವ ಬಾವಿಯಲ್ಲಿ ಇರುವಂತಹ ಎಲ್ಲಾ ಅಮೃತವನ್ನು ಕೂಡ ಕುಡಿತಾ ಇದೆ. ಕುಡಿದು ಬರೀ ಖಾಲಿ ಮಾಡ್ತಾ ಇದ್ದೆ. ಬ್ರಹ್ಮದೇವರು ಕರುವಾಗಿ ಬಂದು ಅಮೃತಪಾನ ಮಾಡಿದ್ದಾರೆ. ಗೋರೂಪದಿಂದ ಭಗವಂತ ವಿಷ್ಣು ಬಂದು ಅಮೃತಪಾನ ಮಾಡಿದ್ದಾನೆ. ಆ ಸಮಯದಲ್ಲಿ ಅವರೆಲ್ಲ ನೋಡ್ತಾ ನೋಡ್ತಾ ಇದ್ದಾರೆ. ಮಧ್ಯಾಹ್ನ ಕಾಲ ತ್ರಿಪುರವನ್ನ ಹೊಕ್ಕು ಎಲ್ಲ ಅಮೃತವನ್ನು ಕುಡಿದು ಬಿಟ್ಟ ಅಂತ ಹೀಗೆ ಇದೆ. ಇಲ್ಲಿ ಆಚಾರ್ಯರು ತಾತ್ಪರ್ಯವನ್ನು ಬರೆದಿದ್ದಾರೆ. ಗೋರೂಪನಾಗಿ ಭಗವಂತ ಬಂದಿದ್ದ. ಬಂದು ಸಿದ್ಧರಸದ ಬಾವಿಯ ಎಲ್ಲ ಅಮೃತವನ್ನು ಕುಡಿದು ಖಾಲಿ ಮಾಡ್ತಾ ಇದ್ದ. ಆವಾಗ ಬ್ರಹ್ಮದೇವರು ಯಾಕೆ ಬಂದು ಸಹಾಯ ಮಾಡಿದರು? ಭಗವಂತನಿಗೆ ಕರುವಾಗಿ ಬಂದು ಬ್ರಹ್ಮದೇವರು ಅಮೃತಪಾನ ಮಾಡುವಂತಹ ಈ ಕೆಲಸದಲ್ಲಿ ಸಹಾಯ ಮಾಡಿದ್ಯಾಕೆ? ಬೇಕಾಗಿತ್ತ? ಬ್ರಹ್ಮದೇವರು ಯಾಕೆ ಸಹಾಯ ಮಾಡಬೇಕಾಗಿತ್ತು? ಭಗವಂತನಿಗೆ ಬ್ರಹ್ಮದೇವರ ಸಹಾಯದ ಅಗತ್ಯ ಏನಿಲ್ಲ, ಸ್ವತಂತ್ರ. ಬೇರೆಯವರ ಸಹಾಯವನ್ನು ಅವನು ಯಾವತ್ತೂ ತಗೊಳ್ಳೋದಿಲ್ಲ, ಅದರ ಅಪೇಕ್ಷೆ ಇಲ್ಲ ಅವನಿಗೆ. ಒಂದು ವೇಳೆ ಹಾಗೆ ಅವನು ಸಹಾಯವನ್ನು ಅಪೇಕ್ಷೆ ಪಡ್ತಾನೆ ಅಂತಾದರೆ ಸ್ವತಂತ್ರ ಆಗೋದು ಹೇಗೆ? ಬೇರೆಯವರ ಸಹಾಯದಿಂದ ಕಾರ್ಯ ಸಾಧನೆ ಮಾಡಿದರೂ ಕೂಡ ಅದು ಸ್ವಾತಂತ್ರ್ಯಕ್ಕೆ ಭಂಗ ತರೋದಿಲ್ಲ ಅಂತಂದ ಮೇಲೆ ರುದ್ರದೇವರನ್ನ ಸ್ವತಂತ್ರ ಸರ್ವೇಶ್ವರ ಅಂತನ್ನೋರು ಕೂಡ ಭಗವಂತನ ಸಹಾಯದಿಂದ ತ್ರಿಪುರ ದಹನ ಕಾರ್ಯ ಮಾಡಿದ. ಅಷ್ಟು ಮಾತ್ರಕ್ಕೆ ರುದ್ರನೇ ಸ್ವತಂತ್ರ ಅಲ್ಲ ಅಂತ ಹೆಂಗೆ ಹೇಳ್ತೀರಿ?
ಅಂತ ಅವರು ಅಂತಾರೆ. ಈಗ ಹೇಗೆ ಭಗವಂತ ಅಮೃತ ರಸವನ್ನ ಪಾನ ಮಾಡುವಾಗ ಬ್ರಹ್ಮದೇವರು ಬಂದು ಸಹಾಯ ಮಾಡಿದರು, ಕರುವಾಗಿ ಬಂದು ಅವರು ಸಹಾಯ ಮಾಡಿದರು, ಆದರೂ ಕೂಡ ಅವನು ಸ್ವತಂತ್ರ ಭಗವಂತ ಅಂತ ನೀವು ಹೆಂಗೆ ಹೇಳ್ತಿರೋ ಹಾಗೆ ನಾವು ರುದ್ರದೇವರನ್ನ ಸ್ವತಂತ್ರ ಅಂತ ಹೇಳ್ತೇವೆ. ರುದ್ರದೇವರು ಸ್ವತಂತ್ರರೇ, ಅವರು ಕಾರ್ಯ ಮಾಡುವಾಗ ಭಗವಂತ ಬಂದು ಸಹಾಯ ಮಾಡಿದ ಅಷ್ಟೇ. ಅವರು ಸಹಾಯ ಮಾಡಿದ ಕೂಡಲೇ ಸ್ವಾತಂತ್ರ್ಯಕ್ಕೇನು ಭಂಗ ಆಗೋದಿಲ್ಲ ಅಂತ ನೀವು ಹೇಳೋದಾದ್ರೆ ಅದನ್ನ ನಾವು ಇಲ್ಲಿ ಇಟ್ಕೋತೇವೆ. ಹಾಗಾಗಿ ರುದ್ರನೇ ಸ್ವತಂತ್ರ ಅಂತ ಹಿಂಗೆ ಪ್ರಶ್ನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇದಕ್ಕೆ ಸಮಾಧಾನ ಹೇಗೆ ಅಂದ್ರೆ, ಸ್ವತಂತ್ರ ಅಂದ್ರೆ ಏಕಾಂಗಿಯಾಗಿ ಯಾವುದೇ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಸಹಾಯ ಇಲ್ಲದೆ ಕಾರ್ಯ ಮಾಡಬೇಕು ಅಂತ ಅರ್ಥ ಅಲ್ಲ ಸ್ವತಂತ್ರ ಅನ್ನೋ ಶಬ್ದಕ್ಕೆ. ತನಗೆ ಅಧೀನವಾಗಿರುವ ವ್ಯಕ್ತಿ ಅಥವಾ ವಸ್ತುವಿನ ಸಹಾಯವನ್ನ ಸ್ವೇಚ್ಛೆಯಿಂದ ಸ್ವೀಕಾರ ಮಾಡಬಹುದು. ಆ ಸಹಾಯವನ್ನ ಸ್ವೀಕಾರ ಮಾಡದೆಯೂ ಕಾರ್ಯ ಸಾಧನೆ ಮಾಡುವ ಶಕ್ತಿ ಅವನಲ್ಲಿ ಇರಬೇಕು. ಭಗವಂತ ಬ್ರಹ್ಮನ ಸಹಾಯವನ್ನ ಪಡೆದುದು ಹೀಗೆ. ಭಗವಂತನ ಸ್ವಾತಂತ್ರ್ಯಕ್ಕೆ ಅದು ಭಂಗವನ್ನ ತಂದುಕೊಡೋದಿಲ್ಲ. ಯಾಕೆ ಅಂದ್ರೆ ಭಗವಂತ ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಬ್ರಹ್ಮದೇವರು ಭಗವಂತನ ಅಧೀನರಾಗಿದ್ದಾರೆ ಅನ್ನೋದು ಅನೇಕ ಪ್ರಮಾಣಗಳಿಂದ ನಮಗೆ ಗೊತ್ತಾಗ್ತದೆ. ರುದ್ರದೇವರು ಭಗವಂತನ ಸಹಾಯವನ್ನ ಸ್ವೀಕಾರ ಮಾಡಿದ್ದು ಮಾತ್ರ ಅವನ ಸ್ವಾತಂತ್ರ್ಯಕ್ಕೆ ಭಂಗ ತರತಕ್ಕಂಥದ್ದೇ. ಯಾಕೆಂದ್ರೆ ಭಗವಂತ ರುದ್ರನ ಅಧೀನ ಅಂತ ಎಲ್ಲಿಯೂ ಯಾವ ಪ್ರಮಾಣಗಳಲ್ಲೂ ಇಲ್ಲ. ಹಾಗಾಗಿ ಸ್ವಾತಂತ್ರ್ಯಕ್ಕೆ ಅದು ಭಂಗ ತರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುವನ್ನಾಗಿ ಮಾಡಿಕೊಂಡು ಬ್ರಹ್ಮದೇವರನ್ನ ಕರ್ಕೊಂಡು ಬಂದದ್ದಕ್ಕೆ ಅದು ಸ್ವಾತಂತ್ರ್ಯಕ್ಕೇನು ಭಂಗ ಇಲ್ಲ. ಆದರೆ ರುದ್ರದೇವರಿಗೂ ಹಾಗೆ ಹೇಳ್ತೇವೆ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಅದು ಅನೇಕ ಪ್ರಮಾಣಗಳಿಗೆ ವಿರುದ್ಧವಾದದ್ದು ಅಂತ. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ಸಾಪೇಕ್ಷಂ ನತು ದೋಷಾಯ ಯತ್ರ ಸಿದ್ಧಂ ಅಪೇಕ್ಷಿತಂ ಇತಿ ಶಬ್ದ ನಿರ್ಣಯೇ ಅಂತ ಶಬ್ದ ನಿರ್ಣಯ ಗ್ರಂಥದ ಒಂದು ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಅಯಂ ಹಿ ಗೌಹು ಅಂತ ಭಾಗವತದಲ್ಲಿ ಹೇಳುವಾಗ ಹಿ ಅನ್ನೋ ಒಂದು ಶಬ್ದ ಇದೆ. ವತ್ಸ ಆಸೀತ್ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಹು. ಅಯಂ ಹಿ ಗೌಹು. ಹಿ ಅನ್ನೋದು ಏನನ್ನ ಸೂಚನೆ ಮಾಡ್ತದೆ ಅಂದ್ರೆ, ಭಗವಂತನ ಇಚ್ಛಾನುಸಾರವಾಗಿಯೇ ಯಾವಾಗಲೂ ನಡೀತಕ್ಕಂಥವ್ರು ಬ್ರಹ್ಮದೇವರು. ಆ ಬ್ರಹ್ಮದೇವರು ಯಾವಾಗಲೂ ಭಗವಂತನ ಅಧೀನ ಅನ್ನೋದು ಪ್ರಮಾಣಗಳಿಂದ ಸಿದ್ಧವಾಗಿದೆ ಅನ್ನೋದನ್ನು ಸೂಚನೆ ಮಾಡ್ತದೆ. ಇದನ್ನೇ ಹಿ ಅನ್ನೋ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ನಮಗೆ ವಿಜಯಧ್ವಜ ತೀರ್ಥರು ಇದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಿ ಶಬ್ದೇನ ವಿಷ್ಣು ಬ್ರಹ್ಮಾಣಂ ಅಪೇಕ್ಷತೆ ಇತಿ ನ ದೋಷಾಯ ತತ್ ಸಂಕ್ಲುಪ್ತ ಕಾರಿತ್ವೇನ ಸಿದ್ಧತ್ವಾತಿಥಿ ಸೂಚಯತಿ ಅಂತ ಬರೀತಾರೆ ವಿಜಯಧ್ವಜರು. ಇದು ಹಿ ಅನ್ನೋ ಶಬ್ದದಿಂದ ಇದು ಗೊತ್ತಾಗ್ತದೆ ಅಂತ ಬರೆದಿದ್ದಾರೆ. ಛಲಾರಿ ವ್ಯಾಖ್ಯಾನದಲ್ಲಿಯೂ ಕೂಡ ಹಾಗೆ ಹೇಳಿದ್ದಾರೆ. ಬ್ರಹ್ಮದೇವರು ಭಗವಂತನ ಅಧೀನ ಅಂತನ್ನೋದು ಪ್ರಮಾಣಗಳಿಂದ ಸಿದ್ಧ ಆಗಿದೆ. ಆದ್ರಿಂದ ಅವನ ಜೊತೆಗೆ ಇದ್ರೆ, ಭಗವಂತನ ಜೊತೆಗೆ ಕರುವಾಗಿ ಬ್ರಹ್ಮದೇವರಿದ್ರೆ ಅದು ಭಗವಂತನ ಸ್ವಾತಂತ್ರ್ಯಕ್ಕೆ ಭಂಗ ತರಲಿಲ್ಲ ಅಂತ ಈ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸಾಪೇಕ್ಷಂ ನತು ದೋಷಾಯ ಯತ್ರ ಸಿದ್ಧಂ ಅಪೇಕ್ಷಿತಂ ಇತಿ ಶಬ್ದ ನಿರ್ಣಯದಲ್ಲಿ ಈ ವಾಕ್ಯ ಇದೆ. ಅದನ್ನ ಇಲ್ಲಿ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಆಚಾರ್ಯ ಹೇಳಿ, ಯತ್ರ ಸಿದ್ಧಂ ಶಬ್ದ ಏನ್ ಹೇಳ್ತಾ ಇದೆ? ಯತ್ರ ಸಿದ್ಧಂ ಅಪೇಕ್ಷಿತ, ಅದೇ ಸಿದ್ಧ ಸಾಪೇಕ್ಷಂ ನತು ದೋಷಾಯ. ಸಿದ್ಧರಸ ಏನಿದೆ ಅಲ್ವಾ, ಆ ಸಿದ್ಧರಸ ಪಾನ ಮಾಡುವ ಸಮಯದಲ್ಲಿ ಸಾಪೇಕ್ಷಂ ರುದ್ರದೇವರಿಗೆ ಯಾರಿಗೆ ಇವರಿಗೆ
ಬ್ರಹ್ಮದೇವರನ್ನ ಕರ್ಕೊಂಡು ಬಂದ್ರಲ್ಲ, ಹ್ಮ್ ಅದು ನ ದೋಷಾಯ, ಅದು ತನ್ನ ಸ್ವಾತಂತ್ರ್ಯಕ್ಕೆ ಭಂಗ ತರ್ತಕ್ಕಂಥ ದೋಷಕ್ಕೆ ಕಾರಣ ಆಗೋದಿಲ್ಲ. ಓಕೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಲ್ಲಿಯೂ ಕೂಡ ಅವ್ರು ಬೇರೆ ರೀತಿ ಅದು ಇದೇ ಶಬ್ದ ಆಚಾರ್ಯರ ಸಾಪೇಕ್ಷಂ ನತು ದೋಷಾಯ ಯತ್ರ ಸಿದ್ಧಂ ಅಪೇಕ್ಷಿತಂ ಅಂತ ಆಚಾರ್ಯರ ತಾತ್ಪರ್ಯ ಇದೆ. ಅವರು ಮತ್ತು ವ್ಯಾಸತತ್ವಜ್ಞ ತೀರ್ಥರು ಅವರ ವ್ಯಾಖ್ಯಾನದಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನಿದೆ, ಸಯೇಷ ಭಗವಾನ್ ರಾಜನ್ ಮತ್ತೆ ಕಸ್ಮಿನ್ ಕರ್ಮಣಿ ದೇವಸ್ಯ ಅಂತ ಈ 2 ಶ್ಲೋಕಗಳಲ್ಲಿ ಅಧ್ಯಾಹಾರ ಮಾಡಿದ್ದಕ್ಕೆ ಸಮರ್ಥನೆ ಈ ತಾತ್ಪರ್ಯ ಆಚಾರದ್ದು ಅಂತ ಹೀಗೆ ತಗೊಂಡಿದ್ದಾರೆ. ಅಧ್ಯಾಹಾರ ಮಾಡ್ಕೊಳ್ಳತಕ್ಕಂತಹ ಸಂದರ್ಭ ಬಂದಾಗ ಅದು ವಾಕ್ಯ ದೋಷ ಅಂತ ಕರ್ಸ್ಕೊಳ್ತದೆ. ಅಪೂರ್ಣ ಆಗ್ಬಿಡುತ್ತೆ ವಾಕ್ಯ. ಅಧ್ಯಾಹಾರ ಮಾಡ್ಕೊಳ್ಬೇಕಲ್ಲ, ಅಲ್ಲಿ ವಾಕ್ಯ ಪೂರ್ತಿ ಇಲ್ಲ ಅನ್ನೋ ಒಂದು ದೋಷ ಬರ್ತದೆ. ನಮಗೆ ಬೇಕಾದಂತೆ ಅಧ್ಯಾಹಾರ ಮಾಡಿಕೊಂಡು ಯಾವುದೇ ಪ್ರಮಾಣ ವಾಕ್ಯವನ್ನು ನಮಗೆ ಬೇಕಾದಂತೆ ಅರ್ಥ ಮಾಡಲಿಕ್ಕೆ ಬರ್ತದೆ. ಆದ್ರಿಂದ ಯಾವ ವಾಕ್ಯವೂ ಕೂಡ ನಿಸ್ಸಂದಿಗ್ಧವಾಗಿ ಒಂದು ವಿಷಯವನ್ನ ಹೇಳಲಿಕ್ಕೆ ಸಮರ್ಥವಾಗೋದಿಲ್ಲ, ವ್ಯರ್ಥ ಆಗಿಬಿಡತ್ತೆ ಅಂತ ಈ ರೀತಿ ಪ್ರಶ್ನೆ ಬಂದ್ರೆ ಅದಕ್ಕುತ್ತರವಾಗಿ ಈ ಆಚಾರ್ಯರ ವಾಕ್ಯ ಹೊರಟಿದೆ ಅಂತ ಹೀಗೆ ತಗೊಳ್ತಾರೆ. ಸಾಪೇಕ್ಷಂ ನತು ದೋಷಾಯ ಯತ್ರ ಸಿದ್ಧಂ ಅಪೇಕ್ಷಿತಂ ಇತಿ ಶಬ್ದ ನಿರ್ಣಯೇ ಅಂದ. ಇದಕ್ಕೆ ಅರ್ಥ ಏನ್ ಮಾಡಿದ್ದಾರೆ ಅಂದ್ರೆ, ಅವಾಗ ಅವರು ವಕ್ತೃವಿಗೆ ಇದು ಅಭಿಪ್ರೇತವಾಗಿದೆ ಅಂತ ಸಿದ್ಧವಾದದ್ದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕಾಗಿ ಬಂದ್ರೆ ಅಂತಹ ಅಧ್ಯಾಹಾರದ ಅವಶ್ಯಕತೆ ವಾಕ್ಯಕ್ಕೆ ದೋಷ ಅನಿಸೋದಿಲ್ಲ ಅಂತ ಅರ್ಥವಾಗ. ವಕ್ತೃವಿಗೆ ಈ ರೀತಿ ಅಭಿಪ್ರೇತವಾಗಿದೆ ಅಂತ ಸಿದ್ಧವಾಗಿದ್ದನ್ನೇ ಅಧ್ಯಾಹಾರ ಮಾಡಿಕೊಂಡ್ರೆ ಅದು ದೋಷ ಆಗೋದಿಲ್ಲ ಅಂತ ಈ ರೀತಿ ಅರ್ಥ ಈ ವಾಕ್ಯಕ್ಕೆ ತಗೊಂಡಿದ್ದಾರೆ. ಪ್ರಕರಣಾದಿಗಳಿಗೆ ಅಥವಾ ಬೇರೆ ಪ್ರಮಾಣಗಳಿಗೆ ವಿರುದ್ಧವಾಗಿ ಅಧ್ಯಾಹಾರ ಮಾಡಿದರೆ ಆ ವಾಕ್ಯ ಅಪ್ರಮಾಣ ಆಗ್ತದೆ. ಯಾವುದೇ ವಿಧಿವಾಕ್ಯವನ್ನ ಅಧ್ಯಾಹಾರ ಮಾಡಿ ವಿಪರೀತ ಅರ್ಥ ಮಾಡಲಿಕ್ಕೆ ಅವಕಾಶ ಕೊಟ್ಟಂಗಾಗ್ತದೆ. ಆದ್ರಿಂದ ಸಿದ್ಧಂ ಅಪೇಕ್ಷಿತಂ, ಪ್ರಮಾಣ ಸಿದ್ಧವಾದದ್ದನ್ನೇ ಅಧ್ಯಾಹಾರ ಮಾಡಬೇಕು, ಆವಾಗ ವಾಕ್ಯ ದೋಷ ಆಗೋದಿಲ್ಲ ಅಂತ ಸಿದ್ಧಂ ಅಪೇಕ್ಷಿತಂ ಅಂತ ಈ ವಾಕ್ಯಕ್ಕೆ ಹೀಗೂ ಅರ್ಥ ಮಾಡಲಿಕ್ಕೆ ಬರ್ತದೆ. ವಿಜಯಧ್ವಜ ತೀರ್ಥರ ಅಭಿಪ್ರಾಯದ ಪ್ರಕಾರ ಆಚಾರ್ಯರ ಈ ತಾತ್ಪರ್ಯ ವಾಕ್ಯಕ್ಕೆ ಬೇರೆನೆ ಅರ್ಥ, ಇವರ ಪ್ರಕಾರ ತಾತ್ಪರ್ಯ ವಾಕ್ಯಕ್ಕೆ ಬೇರೆನೆ ಅರ್ಥ. ಎರಡು ಅಭಿಪ್ರಾಯಗಳನ್ನು ಕೂಡ ಬರುವಂತೆ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ವತ್ಸ ಆಸಿ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಃ ಪ್ರವಿಶ್ಯ ತ್ರಿಪುರಂ ಕಾಲೇ ರಸಕೂಪಾಮೃತಂ ಪಪೌ. ಆಚಾರ್ಯ, ಈ ಒಂದು ಪ್ರಸಂಗದ ಇಟ್ಟು ಬಂದು ರುದ್ರದೇವರಿಂದ ಬ್ರಹ್ಮದೇವರು ಮತ್ತು ಹರಿ ದೊಡ್ಡವಂಬ ಒಂದು ಪಾಯಿಂಟ್ ಸಿಕ್ಕತ್ತಲ್ಲ ನಿಮಗೆ, ರೈಟ್? ರುದ್ರದೇವರಿಂದ ಈ ತರ ಮಾಡಕ್ ಮುಡಿಲ್ಲ ಅಂತ, ರೈಟ್? ಹಂಗಂತ ತಗೋಬೇಕಲ್ವಾ? ಹೌದು. ರುದ್ರದೇವರಿಗೆ ಪೂರ್ಣ ಸ್ವಾತಂತ್ರ್ಯ ಇಲ್ಲ, ಅವ್ರ ಕೈಯಿಂದ ಸಾಧ್ಯ ಆಗದೆ ಇರೋದನ್ನ ಭಗವಂತ ಮಾಡಿ ತೋರಿಸಿದ. ಇಲ್ಲಿ ಹಿಂದೆ ಬಂತಲ್ಲ, ರುದ್ರದೇವರ ಅಹಂಕಾರವನ್ನ ಖಂಡನೆ ಮಾಡ್ಲಿಕ್ಕೋಸ್ಕರನೇ ಈ ಪ್ರಕರಣ ತೋರಿಸ್ತಾರೆ ಯಾವಾಗ್ಲೂ. ತದ್ವಿಜ್ಞಾಯ ಮಹಾಯೋಗಿ ರಸಪಾಲಾನಿದಂ ಜಗೌ ಸ್ಮರನ್ ವಿಶೋಕ ಶೋಕಾರ್ತಾನ್ ಸ್ಮರನ್ ದೈವಗತಿಂ ಚತಾಂ. ಈ ಮಯಾಸುರ ಏನಿದ್ದಾನಲ್ಲ, ಆಚಾರ್ಯ ಇನ್ನೊಂದು ಲೈನ್ ಕೊಡಿ. ತೇ ಅಸುರಾಹ ಪಶ್ಯಂತೋ ನಷೇಧನ್ ತೇ ಸುರಾಹ್ಯಪಿ ಪಶ್ಯಂತೋ ನನ್ಯಷೇಧನ್ ವಿಮೋಹಿತಾಹ ಹೇಳಿದ್ನಲ್ಲ ಅದನ್ನ. ಅಸುರರು ಭಗವಂತನ ವಿಷ್ಣು ಮಾಯೆಯಿಂದ ಮೋಹಿತರಾಗಿದ್ರು, ಹಾಗಾಗಿ ಅದನ್ನ ತಡೆಯದೆ ಸುಮ್ಮನೆ ಇದ್ರು. ಆ ಲೈನ್ ಓದ್ಲಿಲ್ವ ನಾನು?
ಅವಾಗಲೇ ವತ್ಸ ಆಸೀತ್ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಃ ಪ್ರವಿಶ್ಯ ತ್ರಿಪುರಂ ಕಾಲೇ ರಸಕೂಪಾಮೃತಂ ಪಪೌ ತೇ ಸುರಾಹ್ಯಪಿ ಪಶ್ಯಂತೋ ನನ್ಯಷೇಧನ್ ವಿಮೋಹಿತಾಃ. ಆ ಅಸುರರೆಲ್ಲ ವಿಷ್ಣು ಮಾಯೆಯಿಂದ ಮೋಹಿತರಾಗಿದ್ದರಾದ್ದರಿಂದ ಆ ಹಸು ಕರುಗಳು ಬಂದು ಆ ಸಿದ್ಧರಸದ ಅಮೃತವನ್ನು ಕುಡಿತಾ ಇರುವಾಗ ತಡಿಲಿಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಇದ್ರು. ತದ್ವಿಜ್ಞಾಯ ಮಹಾಯೋಗಿ. ನಿಮ್ಮ ಇದರಲ್ಲಿ ಬಂದು ಹೋದ ಶ್ಲೋಕದಲ್ಲಿ, ನಮ್ಮ ಇದರಲ್ಲಿ ತಾನೇ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಹೌದು, 64ನೇ ಶ್ಲೋಕ. ರಸಪಾಲಾನಿದಂ ಜಗೌ ಸ್ಮರನ್ ವಿಶೋಕ ಶೋಕಾರ್ತಾನ್ ಸ್ಮರನ್ ದೈವ ಗತಿಂ ಚತಾಂ. ಈ ಮಾಯಾಸುರ ಮಹಾಯೋಗಿಯಾಗಿದ್ದ, ಇದು ಗೊತ್ತಾಯ್ತು ಅವನಿಗೆ ಇದು ಭಗವಂತ ಈ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಕುಡಿದು ಬಿಟ್ಟ ಎಲ್ಲ ಅಮೃತರಸವನ್ನ ಅನ್ನೋದನ್ನ ತಿಳ್ಕೊಂಡ. ಅಸುರರಿಗೆಲ್ಲ ದುಃಖ ಆಗಿತ್ತು. ಈ ರೀತಿ ಆಗೋಯ್ತು, ಇನ್ನು ಮೇಲೆ ನಾವು ಸತ್ರೆ ನಮ್ಮನ್ನು ಬದುಕಿಸ್ತಕ್ಕಂತಹ ಸಿದ್ಧರಸ ಇಲ್ಲದಂತೆ ಆಗಿಬಿಡ್ತು ಅಂತ ಹೇಳಿ, ಇದು ಕೂಡ ಮಯಾಸುರನಿಗೆ ಗೊತ್ತಾಯ್ತು. ಅಸುರರಿಗೆಲ್ಲ ದುಃಖ ಆಯ್ತು. ಆ ಅಸುರರಿಗೆ ಅನುಕೂಲವಾಗಿರ್ತಕ್ಕಂತಹ ದೈವ ಈಗ ಪ್ರತಿಕೂಲ ಆಗಿಬಿಡ್ತು. ಇದನ್ನ ಆಲೋಚನೆ ಮಾಡಿ ಅದಕ್ಕೆ ದುಃಖ ಪಡದೆ ಆ ರಸವನ್ನ, ಅಮೃತ ಸಿದ್ಧರಸ ಏನಿದೆ ಅಲ್ಲ, ಆ ಸಿದ್ಧರಸವನ್ನ ಕಾಯ್ತಾ ಇರ್ತಕ್ಕಂತಹ ಅಸುರರಿಗೆ ಹೀಗೆ ಹೇಳಿದ್ನಂತೆ ಮಯಾಸುರ. ಸಿದ್ಧರಸವನ್ನ ಕಾಯ್ಲಿಕ್ಕೆ ಅಂತ ಒಂದಿಷ್ಟು ಜನ ಅಸುರರು ಇದ್ರಲ್ಲಿ ಕಾವಲುಗಾರರಾಗಿ. ಅವರೆಲ್ಲ ತಡೆಯದೆ ಸುಮ್ಮನೆ ನಿಂತಿದ್ರು ಇವರು ಕುಡಿತಾ ಇರುವಾಗ. ಅದು ಮಾಯಾಸುರನಿಗೆ ಗೊತ್ತಾಯ್ತು. ಅವರಿಗೆಲ್ಲ ಹೀಗೆ ಹೇಳ್ತಾ ಇದ್ದಾನೆ. ತದ್ವಿಜ್ಞಾಯ ಮಹಾಯೋಗಿ ರಸಪಾಲಾನಿದಂ ಜಗೌ ಸ್ಮರನ್ ವಿಶೋಕ ಶೋಕಾರ್ತಾನ್ ಸ್ಮರನ್ ದೈವಗತಿಂ ಚತಾಂ. ದೈವೋಸುರೋ ನರೋನ್ಯೋ ವಾ ನೇಶ್ವರೋಸ್ತೀಹ ಕಶ್ಚನ ಆತ್ಮನೋನ್ಯಸ್ಯ ವಾದಿಷ್ಟಂ ದೈವೇನಾಪೋಹಿತಂ ದ್ವಯೋಃ. ಆ ಮಯಾಸುರ ಹೇಳಿದ ಮಾತು. ಭಗವಂತ ಏನು ಕಷ್ಟ ಸುಖಗಳನ್ನ ಕೊಡ್ತಾನಲ್ಲ, ಅದು ಯಾರಿಗೇ ಆಗ್ಲಿ, ತನಗಾಗ್ಲಿ ಮತ್ತೊಬ್ಬರಿಗಾಗ್ಲಿ, ಇಬ್ಬರಿಗೂ ಭಗವಂತ ಕಷ್ಟ ಸುಖಗಳನ್ನೇನು ಕೊಡ್ತಾನೆ ಅದನ್ನ ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಮಯಾಸುರ ಹೇಳ್ತಾ ಇದ್ದಾನೆ. ಅದು ದೇವತೆಗಳೇ ಆಗಿರ್ಲಿ, ಅಸುರರೇ ಆಗಿರ್ಲಿ, ಮನುಷ್ಯರೇ ಆಗಿರ್ಲಿ, ಅಥವಾ ಬೇರೆ ಇನ್ಯಾರೇ ಆಗಿರ್ಲಿ. ದೇವೋ ಅಸುರೋ ನರೋ ಅನ್ಯೋವ. ದೇವತೆಗಳಾಗಿರ್ಲಿ, ಅಸುರರಾಗಿರ್ಲಿ, ಅಥವಾ ಬೇರೆ ಇನ್ಯಾರೇ ಆಗಿರ್ಲಿ, ಭಗವಂತ ಕೊಡುವಂತಹ ಕಷ್ಟ ಸುಖಗಳನ್ನ ತಡಿಲಿಕ್ಕೆ ಲೋಕದಲ್ಲಿ ಯಾರಿಗೂ ಸಾಮರ್ಥ್ಯ ಇಲ್ಲ ಅನ್ನೋ ಮಾತು ಮಯಾಸುರನ ಬಾಯಿಂದ ಬಂದಿದೆ. ದಿಷ್ಟಂ ದೈವೇನಾಪೋಹಿತಂ ಅಂತ ಇದೆ ಇಲ್ಲಿ. ದಿಷ್ಟ ಅಂದ್ರೆ ಅದೃಷ್ಟ. ಅದನ್ನ ದೈವದಿಂದ, ಅಂದ್ರೆ ದೇವತೆಗಳ ಅಥವಾ ಪರಮಾತ್ಮನ ಅನುಗ್ರಹದಿಂದ ನಿವಾರಣೆ ಮಾಡ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ ಹಿಂಗೆ ಹೇಳದಂತೆ ಕಾಣಿಸ್ತದೆ. ಅದೃಷ್ಟವನ್ನ ಯಾರ ಕೈಯಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ದೈವೇನ ಅನ್ನೋ ಶಬ್ದದಿಂದ ಭಗವಂತನ ಅನುಗ್ರಹದಿಂದಲೂ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ದೈವೇನ ಅನ್ನೋದಕ್ಕೆ ಈಶ್ವರೇಣ ಅಂತ ಬೇರೆ ವ್ಯಾಖ್ಯಾನಕಾರರು ತಗೊಂಡಿದ್ದಾರೆ. ಅಲ್ಲಿ ಈಶ್ವರ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ದೈವ ಅಂದ್ರೆ ಪರಮಾತ್ಮ ಅಂತ. ಈಶ್ವರ ಅದಕ್ಕೆ ಅಲ್ಲಿ ಈಶ್ವರ ಅನ್ನೋ ಶಬ್ದ ಇದೆ ಅಂತ ಈ ರೀತಿ ಪ್ರಯೋಗ ಮಾಡಿದ್ದಾರೆ. ಅಸುರರು ಈಶ್ವರ ಅಂತಂದ್ರೆ ಅವರು ರುದ್ರ ಅಂತಾನೆ ತಗೊಳ್ಳೋದು. ಆದರೆ ಮಯಾಸುರ ಮಹಾಯೋಗಿ. ಹಿಂದಿನ ಶ್ಲೋಕದಲ್ಲಿ ಅವನನ್ನ
ಮಹಾಯೋಗಿ ರಸಪಾಲಾನಿದಂ ಜಗೌ ಅಂತ ಅವನು ಮಹಾಯೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವನೊಬ್ಬ ವಿಷ್ಣು ಭಕ್ತ. ಮಯಾಸುರ ವಿಷ್ಣು ಭಕ್ತ. ಅವನು ಅಸುರನಾಗಿದ್ದರೂ ಕೂಡ ಅವನು ವಿಷ್ಣು ಭಕ್ತ. ಆದ್ರಿಂದ ಅವನು ದೈವೇನ ಅಂತಂದ್ರೆ ಅಲ್ಲಿ ದೈವ ಅನ್ನೋ ಪದದಿಂದ ವಿಷ್ಣುವನ್ನೇ ಅವನು ಇಟ್ಟುಕೊಂಡು ಹೇಳಿದ್ದು. ಕೇವಲ ಅದೃಷ್ಟ ಅಂತ ಇಟ್ಟುಕೊಳ್ಳಬಾರದು. ಮೀಮಾಂಸಕರ ಪ್ರಕಾರ ಅದೃಷ್ಟವೇ ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನ ಅವರವರ ಕಾರ್ಯದಲ್ಲಿ ನಿಯಂತ್ರಣ ಮಾಡುತ್ತದೆ ಅಂತ ಇದು ಮೀಮಾಂಸಕರ ಮತ. ಅವರು ಅದಕ್ಕೆ ತಸ್ಮೈ ನಮಃ ಕರ್ಮಣೆ ಅಂತಾರೆ. ಕರ್ಮಕ್ಕೆ ನಮಸ್ಕಾರ ಮಾಡ್ತಾರೆ ಅವರು. ಅವ್ರ ಪ್ರಕಾರ ಕರ್ಮವೇ ಪ್ರಧಾನ. ಕರ್ಮ ಸಿದ್ಧಾಂತ ಅಂತ ಕರೀತಾರೆ ಅವ್ರನ್ನ, ಅವ್ರದ್ದು. ಆದ್ರೆ ಅದು ಜಡ. ಅದು ಕರ್ಮ ಅನ್ನೋದು ಜಡ, ಅದೃಷ್ಟ ಜಡ. ಅದಕ್ಕೆ ಅನುಸಾರವಾಗಿ ಫಲ ನೀಡ್ತಾನೆ ಭಗವಂತ. ಆದ್ರಿಂದ ದೈವೇನ ದಿಷ್ಟಂ ಅಪೋಹಿತುಂ ಅಂತ ಅನ್ನಲ್ಲಿ ದೈವ ಅಂದ್ರೆ ದೇವೋತ್ತಮನಾದ ವಿಷ್ಣು. ಅವನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ ಹೀಗೆ ಭಾಗವತಕ್ಕೆ ಅರ್ಥ. ಬೇರೆ ವ್ಯಾಖ್ಯಾನಕಾರರು ಮಾಡಿದಂತೆ ಅರ್ಥ ಅಲ್ಲ. ಅವರು ಈಶ್ವರ ಅಂತ ತಗೊಂಡು ರುದ್ರ ಅಂತ ಅರ್ಥ ಮಾಡಿದ್ದಾರೆ. ಅದು ಸರಿಯಲ್ಲ. ಹಾಗಾಗಿ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಶ್ಲೋಕದ ಅರ್ಥವನ್ನು ತಿಳಿಸಬೇಕು ಅನ್ನೋ ಕಾರಣದಿಂದ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವಿಷ್ಣುನಾ ಆದಿಷ್ಟಂ ವ್ಯಪೋಹಿತುಂ ದೇವೋ ಅಸುರೋ ಅನ್ಯೋವಾ ನ ಸಮರ್ಥ ಅಂತ ಅದರ ಸ್ಪಷ್ಟತೆಯನ್ನ ತಿಳಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ವಿಷ್ಣುನಾ ಆದಿಷ್ಟಂ ಅನ್ನೋ ಪದ ಕೊಟ್ಟಿದ್ದಾರೆ ನಮಗಲ್ಲಿ. ದೈವೇನ ಅನ್ನೋದಕ್ಕೆ ವಿಷ್ಣುನಾ ಆದಿಷ್ಟಂ, ವಿಷ್ಣುವಿನಿಂದ ಸಂಕಲ್ಪಿತವಾದಂತಹ ವಿಷಯ ಏನಿದೆ, ಭಗವಂತ ಯಾರಿಗಾದರೂ ಇದನ್ನ ಮಾಡಬೇಕು ಅಂತ ಅವನು ಸಂಕಲ್ಪ ಮಾಡಿದರೆ ಅದನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವತೆಗಳಾಗಿರ್ಲಿ, ಅಸುರರಾಗಿರ್ಲಿ, ಅಥವಾ ಬೇರೆ ಇನ್ಯಾರೇ ಆಗಿರ್ಲಿ, ದೈವೋ ಅಸುರೋ ಅನ್ಯೋವ, ಅದು ಯಾರೇ ಇರಲಿ, ಅವ್ರು ಯಾರಿಂದಲೂ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಸಂಕಲ್ಪ ಮಾಡಿದ, ಮುಗಿದೋಯ್ತು. ಅದನ್ನ ಬೇರೆ ಇನ್ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಮಯಾಸುರ ಆ ಎಲ್ಲ ಅಸುರರಿಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇದು ಭಗವಂತನ ಸಂಕಲ್ಪದಂತೆ ನಡೆದದ್ದು. ಭಗವಂತನೇ ಹಸುವಾಗಿ ಬ್ರಹ್ಮದೇವರನ್ನ ಕರುವನ್ನಾಗಿ ಮಾಡ್ಕೊಂಡು ಬಂದು ಈ ಕೆಲಸ ಮಾಡಿದ್ದಾನೆ. ಅದನ್ನ ತಡಿಲಿಕ್ಕೆ ಯಾರಿಂದಲೂ, ಅಸುರರಿಂದಲೂ ಸಾಧ್ಯ ಇಲ್ಲ, ದೇವತೆಗಳಿಂದಲೂ ಸಾಧ್ಯ ಇಲ್ಲ, ಬೇರೆ ಇನ್ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೀಗೆ ಮಯಾಸುರ ಆ ಎಲ್ಲ ಅಸುರರಿಗೆ ಹೇಳ್ತಾ ಇರ್ತಕ್ಕಂತಹ ಮಾತಿದು. ದೈವೋ ಸುರೋ ನರೋನ್ಯೋವಾ ನರೇ ದೈವೋ ಸುರೋ ನರೋನ್ಯೋವಾ ನೇಶ್ವರೋಸ್ತೀಹ ಕಶ್ಚನ ಆತ್ಮನೋನ್ಯಸ್ಯ ವಾದಿಷ್ಟಂ ದೈವೇನಾಪೋಹಿತುಂ ದ್ವಯೋಃ ಅಥಾಸೌ ಶಕ್ತಿಭಿಃ ಸ್ವಾಭಿಃ ಶಂಭೋ ಪ್ರಾಧನಿಕಂ ವ್ಯಧಾತ್ ಧರ್ಮಜ್ಞಾನ ವಿರಕ್ತ್ಯದ್ಧಿ ತಪೋ ವಿದ್ಯಾಕ್ರಿಯಾದಿಭಿಃ. ಆಮೇಲೆ ಏನಾಯ್ತು ಅಂದ್ರೆ, ಭಗವಂತ ರುದ್ರದೇವರ ಧರ್ಮ, ಜ್ಞಾನ, ವೈರಾಗ್ಯ ಮೊದಲಾದವುಗಳ ತಪಸ್ಸು, ವಿದ್ಯೆ, ಕರ್ಮ ಮುಂತಾದವುಗಳ ಪುಣ್ಯ, ಇದರಿಂದ ರಥವಾಗಿ ಬಂದಂತಹ ಭೂಮಿ, ಧನುಸ್ಸಾಗಿ ಬಂದಂತಹ ಮೇರುಪರ್ವತ ಮುಂತಾದವುಗಳಲ್ಲಿ ಶಕ್ತಿಯನ್ನು ತುಂಬಿ ತನ್ನ ಅಧೀನವಾಗಿರ್ತಕ್ಕಂತಹ ಆ ಎಲ್ಲ ಯುದ್ಧ ಸಾಮಗ್ರಿಗಳನ್ನ ರುದ್ರದೇವರಿಗೆ ಕೊಟ್ಟನಂತೆ ಯುದ್ಧ ಮಾಡಲಿಕ್ಕೆ. ಮೊದಲು ರುದ್ರದೇವರಿಗೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ. ಈಗ ಭಗವಂತ ಅವುಗಳಲ್ಲೆಲ್ಲ ಆ ಶಕ್ತಿಯನ್ನು ತುಂಬಿಕೊಟ್ಟಿದ್ದಾನೆ. ರುದ್ರದೇವರಲ್ಲಿ ಪುಣ್ಯ ಇದೆ. ಆ ಪುಣ್ಯ, ವಿದ್ಯೆ, ಕರ್ಮ ಮುಂತಾದವುಗಳ ಪುಣ್ಯ ಏನಿದೆ, ತಪಸ್ಸು, ವಿದ್ಯೆ, ಕರ್ಮ ಎಲ್ಲದರ ಪುಣ್ಯದಿಂದ ಭೂಮಿ ರಥವಾಗಿ ಬಂದಿದೆ.
ಮೇರು ಪರ್ವತವೇ ಧನುಸ್ಸಾಗಿ ಬಂದಿದೆ. ಅವುಗಳೆಲ್ಲದರೊಳಗೆ ಒಳಗೆ ಭಗವಂತ ಶಕ್ತಿಯನ್ನು ತುಂಬಿದ್ದಾನೆ. ತುಂಬಿ ಅನೇಕ ಯುದ್ಧ ಸಾಮಗ್ರಿಗಳನ್ನೆಲ್ಲ ಕಳಿಸಿಕೊಟ್ಟಿದ್ದಾನೆ. ತನ್ನ ಅಧೀನವಾದದ್ದೆಲ್ಲ, ಭಗವಂತನ ಅಧೀನವಾದಂತಹ ಯುದ್ಧ ಸಾಮಗ್ರಿಗಳು, ಅವುಗಳೆಲ್ಲವನ್ನೂ ಕೂಡ ರುದ್ರದೇವರಿಗೆ ಕೊಟ್ಟ. ಅಥಾಸೌ ಶಕ್ತಿಭಿಃ ಸ್ವಾಭಿಃ ಶಂಭೋ ಪ್ರಾಧನಿಕಂ ವ್ಯಧಾತ್ ಧರ್ಮಜ್ಞಾನ ವಿರಕ್ತ್ಯಧಿ ತಪೋ ವಿದ್ಯಾಕ್ರಿಯಾದಿಭಿಃ. ಮೇರು ಪರ್ವತೇ ಧನುಸಾಯಿ ಬಂದಿತ್ತು ಏನರ್ಥ? ಅದು ಬಂದು ಮೇರು ಪರ್ವತ ಅಂದ್ರೆ ಮೇರು ಪರ್ವತಾಭಿಮಾನಿ ದೇವತೆ ಅಂತ ಇಟ್ಕೊಳ್ಬೇಕು. ಆ ದೇವತೆಯೇ ಧನುರೂಪದಿಂದ ಬಂದ ಅಂತ ಇಟ್ಕೊಳ್ಬೇಕು. ಧರಾದೇವಿ ನೋಡ್ಕೋಬೇಕಾಗ ಭೂಮಿಯೇ ರಥವಾಗಿ ಬಂದದ್ದು ಭೂದೇವಿ. ಹೌದು. ಸೊ ಅಲ್ಲಿ ಮೇರು ಪರ್ವತಕ್ಕೆ ಅವ್ಯಾವಣಿ ದೇವತೆ ಯಾರು ಅವರು? ಆಗ ಮೇರು ಅಂತಾನೆ ಹೆಸರಿರಬೇಕು. ಬೇರೆ ಏನಾರ ಹೆಸರೆಲ್ಲರೂ ಹೇಳಿದ್ರೆ ನೋಡೋಣ, ಇಲ್ಲಾಂದ್ರೆ ಮೇರು ಅಂತಾನೆ ಇಟ್ಕೊಳ್ಳೋದು. ಈಗ ಬಂದು ಆ ಅಭಿವಾಣಿ ದೇವತೆ ಬಂದು ರುದ್ರದೇವರೋಡ ಯೋಗ್ಯತೆಯಲ್ಲಿ ದೊಡ್ಡವರ ಇರೋಕು ತಗೊಂಬೋಕ? ಇಲ್ಲ 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 ಇಲ್ಲ, ರುದ್ರದೇವರಿಗಿಂತ ಚಿಕ್ಕವರೆಲ್ಲರು. ಇವ್ರು ಯಾರು ರುದ್ರದೇವರಿಗಿಂತ ದೊಡ್ಡವರಲ್ಲ. ಅದಕ್ಕೆ ಭಗವಂತ ತನ್ನ ಶಕ್ತಿಯನ್ನು ತುಂಬಿದ್ದಾನೆ ಅಂತ ಹೇಳ್ತಾ ಇರೋದು. ಇಲ್ಲಿ ವಿಶೇಷವಾಗಿ ಭಗವಂತನ ಶಕ್ತಿ ಅದೆಲ್ಲದರೊಳಗೂ ಇವರೆಲ್ಲ ಸಹಾಯಕರಾಗಿ ಬಂದಿದ್ದಾರೆ ಅಷ್ಟೆ. ರುದ್ರದೇವರು ದೊಡ್ಡವರು ತಾನೆ, ಅದರಲ್ಲಿ ನಾವು ಸಂಶಯ ಪಡಬಾರದು. ಭಗವಂತ ಮತ್ತು ಬ್ರಹ್ಮದೇವರು ಅನುಗ್ರಹ ಮಾಡ್ಲಿಕ್ಕೆ ಬಂದದ್ದು ರುದ್ರದೇವರಿಗೆ. ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ ರುದ್ರದೇವರಿಗೆ. ರುದ್ರದೇವರಿಗಿಂತ ದೊಡ್ಡವರು ಅಂತಂದ್ರೆ ನಾವು ಬ್ರಹ್ಮವಾಯುಗಳು ಮತ್ತು ಭಗವಂತ ಅಷ್ಟೇ ಇಟ್ಕೊಳ್ಬೇಕಲ್ವಾ. ಈ ತರ ಬಂದು ಸಹಾಯ ಮಾಡಕ್ಕೆ ಬರ್ತಾರಂದ್ರೆ ಅದೊಂದು ಸೇವೆಯ ಬರ್ತಾರೆ ಅಂತ? ಸೇವೆಯಾಗಿ, ಹೌದು. ನಾವು ನಿನ್ನ ಕಾರ್ಯದಲ್ಲಿ ಸೇವಕರಾಗಿ ಬರ್ತೇವೆ ಅಂತ ಬಂದು ಸೇವೆ ಮಾಡ್ತಾರೆ. ಧನಸ್ಸೊಳಗೆ ಬಾಣದೊಳಗೆ ಒಬ್ಬೊಬ್ಬರು ದೇವತೆಗಳೆಲ್ಲ ಬಂದು ಕೂತು ತಮ್ಮ ಕೆಲಸವನ್ನು ಮಾಡ್ತಾರೆ. ರುದ್ರದೇವರ ಒಂದು ಕೈಯಿಂದ ಅವರು ಬಿಟ್ಟಾಗ ಆ ಶಕ್ತಿ ಅವರು ತಗೊಂಡು ಬಂದು ರುದ್ರದೇವರ ಅನುಗ್ರಹದಿಂದ, ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಈ ಕಾರ್ಯದಲ್ಲಿ ಅವರು ಸಹಾಯಕರಾಗಿ ಕೆಲಸ ಮಾಡಿ ತಾವು ಪುಣ್ಯ ಕಟ್ಟಿಕೊಳ್ತಾರೆ. ಹಾಗೆ ಎಲ್ಲ ಕಡೆಗೂ ಇದೆ, ಹಾಗೆ ಇಟ್ಕೋಬೇಕು. ಭಗವಂತನ ಯುದ್ಧದಲ್ಲಿ ಈಗ ರಾಮದೇವರು ಯುದ್ಧ ಮಾಡ್ತಾರೆ ಅಂತಂದ್ರೆ ಅಲ್ಲೆಲ್ಲ ಕಪಿಗಳೆಲ್ಲ ಬಂದಿದ್ರಲ್ಲ, ಎಲ್ಲ ಕಪಿಗಳು ನಾವು ಸೇವೆ ಮಾಡ್ತೀವಿ ಯಾರ ಅಗತ್ಯನೂ ಇರಲಿಲ್ಲ ರಾಮನಿಗೆ. ಆದರೂ ಅನಂತ ಕೋಟಿ ಸಂಖ್ಯೆಯಲ್ಲಿ ಕಪಿಗಳನ್ನ ಕರ್ಕೊಂಡು ಹೋದ ಅಂತ ಇದೆ. ಅಷ್ಟು ಕಪಿಗಳನ್ನು ಕರ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇತ್ತ ರಾಮನಿಗೆ ರಾವಣನ ಕೊಲ್ಲಬೇಕಾದ್ರೆ? ಹಾಗಲ್ಲ. ಅವರೆಲ್ಲರ ಕೈಯಿಂದ ಸೇವೆ ತಗೊಳ್ಬೇಕು ಅಂತ ಅವರಿಗೆಲ್ಲ ಅಪೇಕ್ಷೆ ಇತ್ತು. ನಾವು ಭಗವತ್ ಕಾರ್ಯ ಸಾಧಕರಾಗಿ ಬರ್ತೇವೆ ಅಂತ ಎಲ್ಲರ ಕೈಯಿಂದ ಸೇವೆ ತಗೊಳ್ತಾನೆ ಭಗವಂತ. ಹಾಗೆ ಈಗ ನಮ್ಮ ಕೈಯಿಂದನೂ ಸೇವೆ ಭಗವಂತ ಮಾಡಿಸ್ಕೋ ಅಂತ ನಾವು ಕೇಳ್ಕೋಬೇಕು ಭಗವಂತನ ಹತ್ರ. ಅವನಿಗೆ ಅವಶ್ಯಕತೆ ಇದೆ ಅಂತ ಅರ್ಥ ಅಲ್ಲ. ನನ್ನನ್ನು ಸೇರಿಸ್ಕೋ, ನೀವು ಮಾಡ್ತೀರಿ ಕೆಲಸವನ್ನ, ನಿಮ್ಮ ಕೆಲಸದಲ್ಲೇ ನನ್ನನ್ನು ಸ್ವಲ್ಪ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡಿ, ನಾವು ಭಾಗಿಗಳಾಗ್ತೇವೆ, ನಾವು ಪುಣ್ಯ ಪಡ್ಕೋತೇವೆ ಅಂತ. ಹಾಗೆ ಮಾಡಬೇಕು. ಮಹಾತ್ಮರು ದೊಡ್ಡವರು ಏನೇ ಒಂದು ಮಹಾ ಕಾರ್ಯವನ್ನ ಮಾಡ್ತಾ ಇದ್ದಾಗ ನಾವು ಸಹಾಯಕರಾಗಿ ಹೋಗಬೇಕು. ಅವ್ರಿಗೆ ಆಗೋದಿಲ್ಲ ಅನ್ನೋ ಕಾರಣ ಅಲ್ಲ, ಆಗ್ಲಿ ಆಗದೆ ಇರಲಿ, ನಾವು ನಮ್ದೊಂದು ಸೇವಾ ನಾವು ಮಾಡ್ಕೊಳ್ತೇವೆ ಅಂತ ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಸರಿ, ಈ ಓದ ಶ್ಲೋಕಕ್ಕೆ ತಾತ್ಪರ್ಯ ಬರೆಯ ಅಂತ ಅವ್ರು ಬಂದು ಜನರಲ್ ಮಧ್ವಾಚಾರ್ಯರು ಬಂದು ಕೋಟ್ ಮಾಡ್ತಾರಲ್ಲ, ಶಬ್ದ ನಿರ್ಣಯವ ಅದನ್ನು ಇಲ್ಲಿ ಬಂದು ಆ ಶಬ್ದಕ್ಕೆ ಮುಟ್ಟು ತಾತ್ಪರ್ಯ ಬರೀತಾರೆ. ಇದು ಹೆಂಗದು? ಏನ್ ತಾತ್ಪರ್ಯ? ಇಲ್ಲಿ ವಿಷ್ಣುನ ಆದಿಷ್ಟಂ ವ್ಯಪೋಹಿತಂ
ದೇವೋ ಅಸುರು ಅನ್ಯೋ ವಾ ನ ಸಮರ್ಥಃ. ಅದು ಆಚಾರ ವಾಕ್ಯನೇ, ಇದು ಆಚಾರದ್ದೇ ವಾಕ್ಯ. ವಾಕ್ಯ. ಸೊ ಅದು ಬಂದು ಯಾವ ಸಮಯದಲ್ಲಿ ಬಂದು ಆಚಾರ ವಾಕ್ಯ ಮುಟ್ಟಿ ಕೊಡ್ತಾರೆ. ಸಿಲೆಲ್ಲ ಜನರಲಿ ಬಂದು ಅವ್ರು ಕೂಡ ಒಂದು ಇದಕ್ಕೆ ಬಂದು ಎಲ್ಲ ಒಂದು ಪ್ರಮಾಣ ಬಂದು ಮತ್ತೆ ಅದರಲ್ಲಿ ಕೋಟ್ ಮಾಡ್ತಾರಲ್ವಾ ತಾತ್ಪರ್ಯವಾಗಿ. ನಾವು ಓದೋದು ಆ ಪದವನ್ನ ಬಿಡಿಸಿ ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದಷ್ಟೇ. ಇದಕ್ಕೇನು ಪ್ರಮಾಣ ವಾಕ್ಯದ ಅಗತ್ಯ ಇಲ್ಲ. ಅದಕ್ಕೆ ಪ್ರಮಾಣ ವಾಕ್ಯ ಕೊಡ್ಲಿಕ್ಕೆ ಹೋಗಿಲ್ಲ. ಈ ಶ್ಲೋಕವನ್ನ ಯಾವ ರೀತಿ ಬಿಡಿಸ್ಕೊಂಡು ಅನ್ವಯ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಓಕೆ. ಇಲ್ಲಿ ಅದೃಷ್ಟ ಅನ್ನೋ ಶಬ್ದಕ್ಕೆ ಬೇರೆ ಏನೋ ಅರ್ಥ ಇಟ್ಟುಕೊಂಡು ಇನ್ನೇನೋ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಈ ರೀತಿ ಅರ್ಥ ಇಟ್ಟುಕೊಳ್ರಿ. ದೈವೇನ ಅನ್ನೋ ಶಬ್ದಕ್ಕೆ ಭಗವಂತನಿಂದ ಸಂಕಲ್ಪಿತವಾದದ್ದನ್ನ ಬೇರೆ ಇನ್ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗ ಅದಕ್ಕೆ ಅರ್ಥ ಅಂತ ಬರೆದಿದ್ದಾರೆ. ಆಚಾರ್ಯ ತೋರಿಸಿಕೊಟ್ಟ ಅರ್ಥ ಅದು, ಯಾವುದೋ ಪ್ರಮಾಣ ವಾಕ್ಯಗಳನ್ನು ಉದಾಹರಿಸಿದ್ದಲ್ಲ. ಹಾಗೆಲ್ಲರೂ ಉದಾಹರಿಸಿದ್ರೆ ಹೇಳ್ತಿದ್ರು, ಸ್ಕಾಂದೆ, ಶಬ್ದ ನಿರ್ಣಯ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಓಕೆ. ಬಟ್ ಮತ್ತವ್ರು ಏನ್ ಬರೆದಿದ್ದಾರೆ ಕಾಚೆ ಇದಕ್ಕೆ ಅರ್ಥ? ಮತ್ತ ವ್ಯಾಖ್ಯಾನಕಾರಲ್ಲ ಇದ್ದಂಗಿಲ್ಲ ಇಲ್ಲಿ. ಓಕೆ. ಒಬ್ರು ಹೇಳಿದ್ನಲ್ಲ ನಾನು, ಏನಿದೆ ಕರ್ಮ ಅಂತ ಅರ್ಥ ಮಾಡಿದ್ದಾರೆ ಮೀಮಾಂಸಕರದು. ದೈವೇನ ಎಂಬ ಶಬ್ದಕ್ಕೆ ಕರ್ಮನ್ನ ಅರ್ಥ ಮಾಡಿದ್ದಾರೆ. ದೈವ ಅಂದ್ರೆ ಅದೃಷ್ಟ ಅಂತ. ಓಕೆ. ಅದೃಷ್ಟ ಅಂದ್ರೆ ಕರ್ಮ. ಅದೃಷ್ಟ ಅಂದ್ರೆ ಕರ್ಮನೇ ತಾನೆ. ನನ್ನ ಅದೃಷ್ಟ ಸರಿ ಇಲ್ಲ ಅಂದ್ರೆ ಏನು? ನನ್ನ ಕರ್ಮ ಸರಿ ಇಲ್ಲ. ಆ ಕರ್ಮಕ್ಕೆ ಆ ಒಂದು ಸ್ವಾತಂತ್ರ್ಯ ಇಲ್ಲ, ಅದು ಜಡ. ಅವರು ಈಶ್ವರ ಅನ್ನೋದನ್ನ ಅದಕ್ಕೋಸ್ಕರನೇ ಹೇಳಿದ್ದಾರೆ. ಅಲ್ಲಿ ದೈವ ಅಂದ್ರೆ ಈಶ್ವರನನ್ನ ಇಟ್ಕೊಳ್ಬೇಕು ಅಂತ. ಅಲ್ಲಿ ಈಶ್ವರ ಅಂದ್ರೆ ರುದ್ರ ಅನ್ನೋ ಅಭಿಪ್ರಾಯದಿಂದಲೇ ಹೇಳ್ತಾರೆ ಅವರು. ರುದ್ರದೇವರ ಒಂದು ಸಂಕಲ್ಪಕ್ಕೆ ವಿರುದ್ಧವಾಗಿ ಏನು ನಡೆಯೋದಿಲ್ಲ ಅಂತ ಹಂಗ ಅರ್ಥ ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಮಾಡಿದ್ರೆ ಓದ ಶ್ಲೋಕಕ್ಕೆ ವಿರೋಧ ಬರ್ತಲ್ಲ. ನೀವು 63ನೇ ಶ್ಲೋಕದಲ್ಲಿ ವರ್ಷ ಸೀತಾ ಬಂದು ಅವ್ರಿಗೆ ಆಗ್ಲಿಲ್ಲ, ಅದಕ್ಕೋಸ್ಕರ ಭಗವಂತ ಬಂದ ಅಂತಿದೆ. ಅದಕ್ಕೆ ಮತ್ತೆ ಈ ತರ ವ್ಯಾಖ್ಯಾನ ಮಾಡಿದ್ರೆ ಅದಕ್ಕೆ ವಿರೋಧ ಬರ್ತದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.